ಬನ್ನಿ ಅಮ್ಮ ಮಗಳಿಬ್ರು ಕಂತ್ರಿ ಕೆಲಸಗಳು ಮಾಡ್ಬಿಟ್ಟು ಸರಿಯಾಗಿ ಲಾಕ್ ಆಗ್ಬಿಟ್ಟಿದ್ದೀರಾ. ಬರಿ 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 ಐತೆ ಬರಿ ನಿಮ್ಗೆ ಸರಿಯಾಗಿ ಆಯ್ತದೆ. ಬನ್ನಿ ಬನ್ನಿ. ಸಾ ಕಿಡ್ನಾಪ್ ಮಾಡ್ಸಿರೋದು ನಮ್ಮ ಅಮ್ಮ. ಸರ್ ನನ್ನ ಯಾಕೆ ಸಹ ಹೇಳ್ಕೊಂಬಿಟ್ಟು ಬಂದ್ರಿ ನೀವು? ಹಾ, ಯಾಕೆಂದ್ರೆ ನಿಮ್ಮ ಅತ್ತಿಗೆನ ಕಿಡ್ನಾಪ್ ಮಾಡ್ಸಕ್ಕೆ ನೀನು ಸೂಪಾರಿಗೆ ಸಹಾಯ ಮಾಡಿದ್ಯಲ್ಲ, ಅದಕ್ಕೆ ನಿಮ್ಮ ಅತ್ತಿಗೆನು ಸೇರ್ಬಿಟ್ಟೆ ನೀನು ಕಂಪ್ಲೇಂಟ್ ಕೊಟ್ಟವಳೆ. ಬರ್ರಿ ಎಲ್ಲರೂ ಹಾಕೊಂಡು ರುಬ್ತೀನಿ ಸರ್ ಹೋಯ್ತದೆ. ನಿಮ್ಗೆ ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಏನ್ ಬರ್ರಿ ಅತ್ತೆ ಸೊಸೆ ಕಾಳ್ಗ, ಅತ್ತೆ ಸೊಸೆನ ಮುಳುಗಿಸೋದು, ಸೊಸೆ ಅತ್ತೆನ ಮುಳುಗಿಸೋದು ಇದೇ ಆಗೋಗ್ಬಿಟ್ಟು ನನಗಂತೂ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ. ಆ ಬಡ್ಡಿನ ಮಗ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಲ್ಲ, ಅಲ್ಲೇ ಇರಿಸ್ಕೊಬಿಡ್ಬೇಕಿತ್ತು. ನೀನು ಅವಾಗ ಬುದ್ಧಿ ಬರೋದು. ಏನೋ ಪಾಪ ಏನೋ ಒಳ್ಳೆವಳು ಅಂತ ಕರ್ಕೊಂಬಂದ್ರೆ ನೀವಿಬ್ರೇ ಸೇರ್ಕೊಂತ್ರಿ ಕೆಲಸ ಮಾಡ್ತಿದ್ದೀರಾ ಇಲ್ಲಿ. ನಾನು ಮುಂದೆ ಏನು ನಡೆಯೋಕ್ಕಿಲ್ಲ. ನಡೀರಿ ಒಳಗಡೆ ಜೈಲಾಗಿ ಬಿದ್ದಿದ್ರೆ ಒಂದೆರಡು ದಿನ ಅವಾಗ ಬುದ್ಧಿ ಬರ್ತದೆ. ಸಾ ನಿಮಗೆ ದುಡ್ಡು ಕೊಡ್ತೀನಿ ಸಾ, ವಾಪಸ್ ಬಿಟ್ಬಿಡಿ ಸಾ, ನಮ್ಮನ್ನ ಹೊಂಟೈತೀನಿ ಸಾ. ಇನ್ನೊಂದು ಇಂಥ ಕೆಲಸ ಎಲ್ಲ ಮಾಡಕ್ಕಿಲ್ಲ ಸಾ. ಏನ್ ಮಾಡಕ್ಕಿಲ್ಲ? ನನಗೆ ಲಂಚ ಕೊಡ್ತೀನಿ ಅಂತೀಯಾ? ಏನಿಲ್ಲ, ಇನ್ನೊಂದು ಕೇಸ್ ಹಾಕ್ಬಿಟ್ಟು ಒಳಗಡೆ ತೊಳ್ಬಿಡ್ತೀನಿ. 420 ತಗೊಂಬಂದು ನಡಿ ನಡಿ ಒಳಗಡೆ ನಡೀರಿ. ಸಾ ನನಗೂ ನನ್ನ ಮಗಳಿಗೂ ಬ್ಯಾರೆ ರೂಮ್ ಕೊಡಿ ಸಾ. ಬ್ಯಾರೆ ಯಾರ್ಯಾರ ಜೊತೆ ನನಗೆ ಹಾಕಕ್ಕೆ ಹೋಗ್ಬೇಡಿ. ಏನಿದು ನೀನು ಲಾಡ್ಜ್ ಅನ್ಕೊಂಡಿದ್ದೀರಾ ಪಿ ಜಿ ಅಂತ ಅನ್ಕೊಂಡಿದ್ದೀರಾ? ನೀವು ಕೇಳ್ದಂಗೆಲ್ಲ ರೂಮ್ಗಳು ಕೊಡಕ್ಕೆ? ಏಯ್ ಬಾಯ್ ಮುಚ್ಕೊಂಡು ಬರ್ರಿ. ಮಗಳೇ ಎಂಥ ಗತಿಗೆ ಬಂದ್ಬಿಟ್ವಿ ಮಗಳೇ, ನಾವಿಬ್ರು ಎಂಥ ಗತಿಗೆ ಬಂದ್ಬಿಟ್ವಿ. ನನ್ನ ಜೀವನನೇ ಹಾಳಾಗೋಗ್ಬಿಡ್ತು ಎಲ್ಲನೂ. ಆ ಪೊದ್ದಿ ಪಿಲಾನೇನಿಯ ಇದು. ನಿಮ್ಮ ಹೊತ್ತಿಗೆ ಏನು ತಲೆನಾಗ ಬುದ್ಧಿಲ್ಲ, ಎಲ್ಲ ಪೊದ್ದಿನೇನಿಯ ಪಿಲಾನ್ ಮಾಡಿರೋದು ನೋಡು. ಇವಾಗ ಹೆಂಗನ ಮಾಡಿ ಜೈಲಿಂದ ವಾಪಸ್ ಹೋಗೋಣ. ಏನು ಶಾಣೆ ದಿನ ಇರಿಸ್ಕೊಳಕ್ಕಿಲ್ಲ. ಹೋದ ತಕ್ಷಣ ಏನಿಯ ಒಳ್ಳೆ ದುಡ್ಡಿರೋ ಹುಡುಗ ನೋಡ್ಬಿಟ್ಟು ನಿಂಗೆ ಮದುವೆ ಮಾಡ್ಬಿಡ್ತೀನಿ. ಅವಾಗ ನಾನು ನೀನು ಸಂಡಕ್ಕಿತ್ತೀವಿ. ಸರಿ ಕಣಮ್ಮ ಆಯಿತು. ಇನ್ನೂ ನಾನು ಎಷ್ಟು ದಿನ ಈ ಜೈಲಾಗೆ ಕೊಳಿಬೇಕೋ ಗೊತ್ತಿಲ್ಲ. ನನ್ನ ಜೀವನ ಅಂತೂ ಹಾಳು ಬಿದ್ದೋಯ್ತು. ಎಲ್ಲನೂ ಮೇಗುನಿಂದನೇ ಆಗಿದ್ದು. ನಾನು ಹಿಂಗೆ ಇದ್ರೆ ಆಗಕ್ಕಿಲ್ಲ. ಇಲ್ಲಿ ಹೆಂಗನ ಮಾಡಿ ಹೋಗ್ಬೇಕು. ಆ ಮುದುಕಿ 15 ದಿನಕ್ಕೆ ಬರ್ತೀನಿ ಅಂದಳು, ಬರಲೇ ಇಲ್ವಾ? ಯಾರಿವರು? ಇವ್ರು ಯಾರಪ್ಪ ಹೊಸಬೊಬ್ರು ಬೇರೆ ಬಂದ್ಬಿಟ್ಟಲ್ಲ. ಇಷ್ಟು ದಿನ ನಾನು ಒಬ್ಳೆ ಹಂಗೋ ನಿಮ್ಮದಿಯಾಗಿದ್ದೆ. ನೋಡಿ ಸುಮ್ಮನೆ ಗಲಾಟೆ ಮಾಡ್ಕೊಂಡಿದ್ದಂಗೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಎಲ್ಲನೂ. ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಲೇ ಕೆಂಪಿ, ನಿಂಗೂ ಹೇಳ್ತಾ ಇದ್ದೀನಿ ಅವು ಥರ ಮಾಡ್ದೋ. ಸಾ ಎಲ್ಲಿ ಸಾ ನನ್ನದು ಕಂಪ್ಲೇಂಟ್ ವಾಪಸ್ ತಗೊಂತಾರೆ, ಕಳಿಸ್ತೀನಿ ಅಂತ 15-20 ದಿನದಿಂದ ಇರಿಸ್ಕೊಂಡೇ ಇದ್ದೀರಲ್ಲ ಸಾ. ನೋಡು ಬಾಯಿ ಮುಚ್ಕೊಂಡಿರೋ. ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ಯಾರನ್ನ ಬಂದ್ರೆ ಅವಾಗ ಕಂಪ್ಲೇಂಟ್ ವಾಪಸ್ ತಗೊಂಡ್ಮೇಲೆ ಕಳಿಸ್ತೀನಿ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬೇಡ ಇಲ್ಲಿ ನನ್ನ ಹತ್ರ. ಇವ್ರು ಯಾರಪ್ಪ ಇಬ್ರು ಕೊಲೆಗಿಲೆ ಮಾಡಿ ಬಂದ್ಬಿಟ್ಟವ್ರ ಏನು? ನೋಡೋಕೊಳ್ಳೆ ಭಯಂಕರವಾಗವಳೆ. ನಾನೇನಾದರೂ ಒಂಚೂರು ಬೊಗ್ಬಿಟ್ಟೆ ಅಂತಂದರೆ ನನ್ನ ಹಾಕೊಂಡು ರುಬ್ಬಿಡ್ತಾಳೆ ಅಂತ ಅನ್ನಿಸ್ತದೆ. ಇಬ್ರು ಹೊಸಿ ಸ್ಟ್ರಾಂಗ್ ಆಗಿರ್ಬೇಕು ನಾನಂತೂ. ಮಗಳೇ ಸಮಾಧಾನ ಮಾಡ್ಕ, ಮಗಳೇ ಸಮಾಧಾನ ಮಾಡ್ಕ. ನಾವು ಎಷ್ಟು ದಿನ ಇಲ್ಲಿ ಇರೋಕ್ಕಾಯ್ತದೆ? ಹೋಗ್ಬೇಕು ಹೊರಗಡೆ. ಏನಾರ ಮಾಡಿ ನಾವು ಹೊರಗಡೆ ಹೋಗಿ ಪ್ರಯತ್ನ ಪಡ್ತೀನಿ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ ಸರಿನಾ? ಓ ಅಮ್ಮ ಮಗಳ ಬಂದಿರೋದು. ಇವರಿಬ್ಬರು ಒಂದಾಗೋಗ್ಬಿಟ್ರೆ ನನ್ನನ್ನು ರುಬ್ರು ಬೆಸ್ಬಿಡ್ತಾರೆ. ನಾನು ಇವ್ರ ಹತ್ರ ಬೇರೆ ಥರ ಮಾಡಬೇಕು ಏನಾದ್ರೂ. ಓಯ್ ಓಯ್ ಏನು ಯಾರು ನೀವು? ಏನು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಲ್ಲ? ಯಾರು ನೀವು? ಏನು ಮಾಡ್ಬಿಟ್ಟು ಬಂದ್ರಿ? ಅದು ಕಿಡ್ನಾಪ್ ಮಾಡ್ಸೋಕೆ ಹೋಗಿ ಜೈಲಿಗೆ ಬಂದ್ವಿ. ಅಯ್ಯೋ ನಾನು ಇವ್ರ ಮುಂದೆ ಏನಾದ್ರೂ ಸಾರಾ ಕದಿಯಕ್ಕೆ ಹೋಗ್ಬಿಟ್ಟು ಬಂದು ತಗ್ಲಾಕೊಂಡಿದ್ದೀನಿ ಅಂದ್ಬಿಟ್ರೆ ಚೀಪ್ ಆಗ್ಬಿಡ್ತೀನಿ. ಮೊದಲೇ ಅಮ್ಮ ಮಕ್ಕಳು ಅಂತ ಅನ್ನಿಸ್ತದೆ. ಆಮೇಲೆ ನನ್ನನ್ನು ಹಾಕೊಂಡು ಇಬ್ಬರು ರುಬ್ಬೇಸ್ಬಿಡ್ತಾರೆ. ಯಾಕೆ ಬೇಕು ನನಗೆ? ನಾನು ಒಂದು ದೊಡ್ಡ ಸ್ಟ್ರಾಂಗ್ ಆಗಿರೋದೇ ಹೇಳ್ಬೇಕು. ಇಲ್ಲಾಂದರೆ ಇವ್ರ ಸೇವೆ ಮಾಡಬೇಕಾಯ್ತದೆ. ನಾನು ಇವರಿಬ್ಬರು ಸೇವೆನೂ ಜೈಲಾಗ ಹಂಗೆ ಅಲ್ವಾ ಆಗೋದು. ಅವ್ರ ಸೇವೆ ನಾವು ಮಾಡಬೇಕಾಯ್ತದೆ. ಯಾಕೆ ಬೇಕು? ಈಗ ನಾನು ವೆರಿ ಸ್ಟ್ರಾಂಗಾಗಿ ಸುಳ್ಳು ಹೇಳ್ತೀನಿ ನೋಡ್ರಿ. ಏನೋ ಚೀಪಾಗಿ ಬರೀ ಕಿಡ್ನಾಪ್ ಮಾಡಿಸ್ಬಿಟ್ಟು ಜೈಲಿಗೆ ಬಂದ್ಬಿಟ್ಟಿದ್ರಲ್ಲ. ಹಾಯ್ ನಿಮ್ಮ ಅಕ್ಕ ಇಷ್ಟ ಕೂತ್ಕೊಬರ್ರಿ. ಏನು ಮಕ್ಕ ನೋಡ್ತಾ ಇದ್ದೀರಾ? ಕಾಲೊತ್ತಿ. ನಾವ್ಯಾಕೆ ನಿನ್ನ ಕಾಲೊತ್ತಬೇಕು? ನಾವ್ಯಾಕೆ ನಿನ್ನ ಕಾಲೊತ್ತಬೇಕು? ನೀನು ಜೈಲಿಗೆ ಬಂದಿರೋಳೆ ತಾನೆ, ಬಾಯಿ ಮುಚ್ಕೊಂಡಿರ್ಬೇಕು ತಾನೆ. ಇದ್ದೇ ಹೇಳೋಣ ಅಂತ ಬಂದೆ. ನಾನು ನಮ್ಮ ಅತ್ತೆ ಕುಂತ್ಕೊಂಡಿದ್ವಿ. ನಮ್ಮ ಅತ್ತೆ ಕಾಲೊತ್ತು ಅಂತ ಹೇಳಿದ್ಲು ನನಗೆ. ನಾನು ಕಷ್ಟಪಟ್ಟು ಅರ್ಧ ಗಂಟೆ ಕಾಲೊತ್ತದೆ. ಆಮೇಕಿಂದ ನನ್ನ ನಾಯಿದ್ದು ಅತ್ತೆ ನನಗೂ ಒಂಚೂರು ಕಾಲು ನೋಯ್ತೈತೆ, ಒಂಚೂರು ಕಾಲ್ಗೊಂಚೂರು ಮೂತಿ ಕ್ರಿಯತೆ ಅಂತ ಹೇಳ್ದೆ. ಅದಕ್ಕವಳು ನಾನು ಯಾಕೆ ತಿಕ್ಕಬೇಕು ಅಂತ ಹೇಳಿದ್ಲ. ಯಾಕೋ ನನಗೆ ಪಿತ್ತನ ಎತ್ತಿಗೆ ಏರ್ಬಿಡ್ತಾ, ಪಾಪ ಶಾನೆ ಆಗೋಗ್ಬಿಡ್ತಾ. ನನಗಂತೂ ತಡ್ಕೊಳಕ್ಕಾಗಲಿಲ್ವಾ. ಪಕ್ಕದಾಗೊಂದು ಮೊಚ್ಚಿತ್ತ ತಗೊಂಡು ಒಂದೇ ಏಟು ಹೊಡೆದ್ಬಿಟ್ಟೆ. ಏನು ಮಾಡ್ತೀರಾ? ನಮ್ಮತ್ತೆ ಶಿವನ್ ಪದ ಸೇರ್ಕೊಬಿಟ್ರು. ಅಯ್ಯೋ ಕಾಲು ಹತ್ತೋದಷ್ಟೇ ತಾನೆ. ನಾನು ಹತ್ತೀನಿ. ಒತ್ತಿ ಚೆನ್ನಾಗಿ ಒತ್ತಿ. ಅಲ್ಲ ನೀವು ಕೊಲೆ ಮಾಡ್ಬಿಟ್ಟು ಬಂದಿದ್ದೀರಾ? ಯಾಕೆ? ನಾನು ನೋಡಿದ್ರಂಗೆ ಅನ್ನಂಗೆ ಅನ್ಸೋದೇ ಇಲ್ವಾ ನಿಮಗೆ? ಎಲ್ಲರೂ ನನಗೆ ಕೇಳ್ತಾರೆ, ಕೊಲೆ ಮಾಡಿ ಬಂದಿದ್ಯಾ ಬಾ ಅಂತ ಹೇಳ್ಬಿಟ್ಟು. ಕೊಲೆ ಮಾಡೋದೇ ನನಗೇನು ದೊಡ್ಡ ವಿಚಾರ ಅಲ್ಲ. ಸಣ್ಣ ಪುಟ್ಟ ಕೇಸ, ಕಳ್ತನ ಕೇಸಗಳ ಈ ಒಳಗಡೆಗೆ ಬರೋಕ್ಕೆ ನನ್ನೇನು ತಿಕ್ಲು ಅನ್ಕೊಬಿಟ್ಟಿದ್ದೀರಾ? ಅಂಥವಕ್ಕೆಲ್ಲ ನಾವು ಒಳಗಡೆನೂ ಬರಲ್ಲ. ನಿಮ್ಮಂಥ ಕಿಡ್ನಾಪ್ ಎಲ್ಲ ಜುಜುಮಿ ಅಂದರೆ ಜುಜುಮಿ ನಮ್ಗಂತೂ ಅವೆಲ್ಲ ನಮಗೆಲ್ಲ ಆಗಿ ಬರೋಕ್ಕಿಲ್ಲ. ಏನಿದ್ರು ಆಫ್ ಮಾಡ್ರು ಫುಲ್ ಮಾಡ್ರು ಅಷ್ಟೇನೆಯ. ನೋಡಿ ಈ ಜೈಲಾಗೆ ಇರೋ ಗಂಟ ನಾನು ಹೇಳ್ದಂಗೆ ಕೇಳ್ಕೊಂಡು ನೀವು ಇರ್ಬೇಕಷ್ಟೇನಿಯ. ಇರಂಗಿದ್ರೆ ಇರ್ರಿ, ಇಲ್ಲ ಅಂದರೆ ನನಗೇನು 1-4 ಕೊಲೆ ಮಾಡಿರೋಳಿಗೆ ಇನ್ನು 2 ಕೊಲೆ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ.
ಅಯ್ಯೋ ತಾಯಿ, ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿತ್ತೀವಿ. ನಾವೇನೋ ಚಿಕ್ಕು ಕಿಡ್ನಾಪ್ ಮಾಡ್ಸಕ್ ಹೋಗ್ಬಿಟ್ಟು ಸೊಸೆನ ತಗ್ಲಾಕೊಂಬಿಟ್ವಿ. ಏನು ಮಾಡನಿ, ನಮ್ಮ ಗ್ರಾಚಾರ ಸಂದಕ್ಕಿರ್ಲಿಲ್ಲ ಅಂತ ಅನ್ನಿಸ್ತದೆ, ಅದಕ್ಕೆ ತಗ್ಲಾಕೊಂಬಿಟ್ವಿ. ಎಲ್ಲ ನಮ್ಮ ಮನೆ ಬರಹ ಸರಿ ಇಲ್ಲ ಬಿಡಿ. ನೋಡಿ, ನೀವು ಇರೋ ಗಂಟ ನೀವು 7 ಗಂಟೆ ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ. ನಾನು ನನ್ನ ಮಗಳು ಇಬ್ರು ದಯವಿಟ್ಟು ನಮ್ಮನ್ನು ಕೊಲೆ ಮಾಡೋ ಅಂತ ಸಾಹಸಕ್ಕೆ ಏನು ಕೈಯಾಗಕ್ಕೆ ಹೋಗ್ಬೇಡ್ರಿ. ನಾನು ನನ್ನ ಮಗಳು ಇಬ್ರು ಭಾಳ ಒಳ್ಳೆಯವರು. ನಮಗೆಲ್ಲ ಕೊಲೆ ಪಲ್ಯ ಅವೆಲ್ಲ ನಮ್ಗೆ ಬರೋಕ್ಕಿಲ್ಲ, ಅವೆಲ್ಲ ಗೊತ್ತೂ ಇಲ್ಲ ನಮ್ಗಂತೂ. ನಿನ್ನ ಕೈ ಮುಗಿತೀನಿ. ಹಾಂ, ನನ್ನ ಮಗಳನ್ನ ನಮ್ಮ ಬಾಡು ಬಿಟ್ಬಿಡಮ್ಮ. ನೀನು ಹೇಳ್ದಂಗೆ ಕೇಳ್ಕೊಂಡೇನಿಯಾ ಇದು ಬಿಡ್ತೀವಿ. ಕೊಲೆ ಪಲ್ಯ ಅವೆಲ್ಲ ದೂರದ ಮಾತು ನಮಗೆಲ್ಲನೂ ಯಾಕೆ. ನಾನು ನನ್ನ ಮಗಳು ಮಾತ್ರ ನಿನ್ನ ಸೇವೆನ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತೀವಿ. ನೋಡು, ಕಾಲೊತ್ತು ಅಂದ ತಕ್ಷಣ ಈಗ ನಾನು ಒತ್ತುತ್ತಾ ಇಲ್ವಾ? ಒತ್ತುತ್ತಾ ಇಲ್ವಾ? ನಿಮ್ಮ ಮಗಳು ಮತ್ತೆ ಸುಮ್ಮನೆ ಕುಂತ್ಕೊಂಡವಳೆ. ಅಯ್ಯೋ ಆಂಟಿ, ಏನು ಮಾಡ್ಬೇಕು ಹೇಳಿ, ಮಾಡ್ತೀನಿ ಬಾ. ಯಾಕೋ ತಲೆ ಫುಲ್ಲು ಸ್ಯಾನೆ ನೋವ್ತೈತೆ, ಹಂಗೆ ತಲೆನ ಮಸಾಜ್ ಮಾಡ್ಬಾ. ಆಹಾ ಹಂಗೆ ನಿಧಾನಕ್ಕೆ ಮಸಾಜ್ ಮಾಡು, ಹಂಗೆ ನಿಧಾನಕ್ಕೆ ಮಾಡು. ನನಗಂತೂ ಹಂಗೆ ನಿದ್ದೆ ಬತ್ತೈತೆ. ನೀನು ಅಷ್ಟೇ ಕಣಮ್ಮ, ಹೊಸಿ ನಿಧಾನಕ್ಕೆ ಒತ್ತು ಕಾಲ. ಹಾಂ ಸರಿ ಆಯಿತು. ಹೆಂಗೆ ನಾವು ಸುಮ್ಕೆ ಇನ್ನೇನು ಕಾಯ್ತನ ಮಾಡ್ಬಿಟ್ಟು ಬಂದೆ ಅಂತ ಹೇಳೋಕ್ಕಾಯ್ತದ? ಹಂಗೆ ಹೇಳ್ಬಿಟ್ರೆ ನನಗೆ ಇಲ್ಲಿ ಉಳ್ಗಲಾಯ್ತದ? ಇದು ಯಾರು ಬರೆದ ಕತೆಯೋ, ನಂಗೂ ನನ್ನ ಮಗಳಿಗಾಗಿ ಬಂದ ವ್ಯತೆಯೋ. ಚೆನ್ನಾಗಿ ಮಾಡ್ತಿದ್ದೀರಾ ಸೇವೆಯ, ಹಿಂಗೆ ಮಾಡ್ಕೊಂಡೋದ್ರೆ ನಿಮ್ಗೆ ಏನೂ ತೊಂದರೆ ಹಾಕಿಲ್ಲ ಬಿಡಿ. ಜೈಲಾಗೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನನ್ನ ಮಗಳದು ಇನ್ನೊಂದು ಮದುವೆ ಬೇರೆ ಮಾಡ್ಬೇಕು ನಾನು. ನಾವು ಭಾಳ ನೆನೆಯ ಇದ್ರಾಗಿದ್ದೀವಿ. ಒಂಚೂರು ತೊಂದರೆ ಆದ್ರೂ ತಡ್ಕೊಳ್ಳೋ ಕೆಪಾಸಿಟಿ ನಮಗಿಲ್ಲ. ನೀವೇ ನೆನೆಯ ಒಸಿ ನಮ್ಮನ್ನು ಕಾಪಾಡಬೇಕು. ಅದೇನೋ ಜೈಲಿಂದ ಯಾವಾಗ ಈಚೆ ಕಡೆಗೆ ಹೋಗೋದು ಅಂತ ಏನೋ ಪೊಲೀಸ್ ಅಪ್ಪನ ಹತ್ರ ಮಾತಾಡ್ತಾ ಇದ್ರಿ. ಏನು ಮಾತಾಡ್ತಾ ಇದ್ರಿ ಪೊಲೀಸ್ ಅಪ್ಪನ ಹತ್ರ? ನಾನೇನು ಜಾಸ್ತಿ ದಿನ ಒಳಗಡೆ ಇರ್ತೀನಿ ಅಂತ ಅನ್ಕೊಂಡ್ರ? ನಾನು ಹಂಗೆಲ್ಲ ಜಾಸ್ತಿ ದಿನ ಒಳಗಡೆ ಇರೋಕ್ಕಿಲ್ಲ. ನಾನು ಬಿಡಿಸ್ಕೊಂಡು ಹೋಗಕ್ಕೆ ಒಂದು ಮುದುಕಿ ಬರಬೇಕು, ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಕಾಶಿ ಯಾತ್ರೆಗೆ ಅಂತ ಹೋಗ್ಬಿಟ್ಟವಳು ಕಿತ್ತೋದಳು, ಇನ್ನೂ ಬಂದಿಲ್ಲ. ಕಿತ್ತೋದು ಬೊಡೆತದು. ಅವಳು ಬಂದ ಮೇಲೆ ನಾನು ಇಲ್ಲಿಂದ ಹೊರಗಡೆ ಹೋಗೋಕ್ಕಾಗೋದು. ಎಲ್ಲ ಅವಳಿಂದ ನೆನೆ ಆಗಿದ್ದು. ಆ ಮುದುಕಿ ನೆನೆಯ ಕೊಟ್ಟರೆ ನನ್ನ ಮೇಲೆ ಕಂಪ್ಲೇಂಟ್ನ. ಅಯ್ಯೋ, ಅವಳಿಂದ ನನಗೊಂದು ದೊಡ್ಡ ತಲೆನೋವು. ಹೀಗಿತ ಹೋದಾಗ ಅವಳ ಕತೆನೂ ಮುಗಿಸ್ಬಿಟ್ಟು ಶಿವನ ಪದ ಸೇರಿಸ್ಬಿಡ್ತೀನಿ. ಆಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋರು ಯಾರೂ ಇರೋಕ್ಕಿಲ್ಲ ನೋಡು. ಅಯ್ಯಪ್ಪ, ಏ ಹುಡುಗಿ, ನೀನು ಯಾಕೆ ಎದ್ರಕಂತೀಯ? ನಾನೇ ನಿನ್ನೂ ಶಿವನ ಪದ ಸೇರ್ಸಕ್ಕಿಲ್ಲ, ಆ ಮುದುಕಿನ ಸೇರಿಸ್ತೀನಿ ಅಂತ ಹೇಳಿದ್ದು. ಅಯ್ಯೋ, ಎದ್ರಕೊಳ್ಳೋದು ನೋಡು. ಇವೆಲ್ಲ ನಮಗೆ ಮಾಮೂಲಿ. ಅಯ್ಯೋ ದೇವ್ರೇ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಮಾಡಿ 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 ಮಾಡಿ. ಅಪ್ಪ, ಕಾಲು ನೋವು ಎಲ್ಲನೂ ಹಾಗೆ ಒಯ್ತಾ ಆಯ್ತು ನನಗಂತೂ. ಊಟ ಸಮಯ ಆಯ್ತಲ್ಲ, ಪೊಲೀಸಪ್ಪ ಇನ್ನೂ ಬರಲೇ ಇಲ್ಲ. ಬಿರಿಯಾನಿ ತಗೊಂಡು ಬಾ ಅಂತ ಹೇಳಿದ್ರೆ, ಅಯ್ಯೋ ಅದು ಏನು ತಗೊಬತ್ತನೋ. 3 ಹೊತ್ತು ರಾಗಿ ಹಿಟ್ಟು ತಿಂದ್ರೆ ಗಟ್ಟುಗಾಗೋದು. ಜಾಸ್ತಿ ಎಲ್ಲ ಚಿಂತೆ ಮಾಡೋಕೆ ಹೋಗ್ಬಾರ್ದು. ಸಣ್ಣದಾಗಿ ತಿಂತಿರ್ಬೇಕು, ಇರ್ತಿರ್ಬೇಕು ಅಷ್ಟೇನಿಯ. ಮತ್ತು ನೀವು ನಿಮ್ಮ ಕಡೆ ನೀವು ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಯಾರನ್ನ ಬರ್ತಾರ? ಯಾರನ್ನ ಬರೋಂಗಿದ್ರೆ ಹೊಸಿ ಹೇಳಿ. ಬಿಸಿ ಬಿಸಿ ಮುದ್ದೆ, ನಾಟಿ ಕೋಳಿ ಸಾರು, ಇಲ್ಲ ಬಿರಿಯಾನಿ ಏನೋ ತಗೊಬರಕ್ಕೆ ಹೇಳಿ. ಯಾರನ್ನ ಇದ್ರೆ ನಿಮ್ಮ ಮನೆಯಿಂದ ಬರೋರು. ನಾನು ನೋಡೋಕ್ಕಂತೂ ಯಾರು ಬರೋಕ್ಕಿಲ್ಲ ಈಗ ಸದ್ಯಕ್ಕೆ. ಬಂದರೂ ಬರೀ ಕೈಗೆ ಅಳ್ಳಾಡಿಸ್ಕೊಂಡು ಬರ್ತಾರೆ, ಹೋಯ್ತಾರೆ. ನನಗೋಸ್ಕರ ಅಂತ ತೋರೋರು ಯಾರೂ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಒಂಚೂರು ಹೇಳಿ. ದುಡ್ಡಿದ್ರೆ ಹೆಂಗೂ ತಂದು ಕೊಡ್ತಾರೆ. 3 ಜನನೂ ಸಣ್ಣಗೆ ತಿನ್ನೋಣ. ಏನಂತೀರಾ? ನಾಳೆಗೆ ಕೆಟ್ಟೋಗ್ಬಿಟ್ಟೈತೆ ನನಗೂ, ನಿಮಗೂ ಕೆಟ್ಟೋಯ್ತದೆ ಇನ್ನೊಂದು 2 ದಿನಕ್ಕೆ. ನೋಡಿ, ನಮ್ಗೆ ಇಲ್ಲಿಂದ ಹೋದ್ರೆ ಸಾಕು ಅಂತ ಅನ್ನಿಸ್ತೈತೆ. ನಿಂಗೆ ನೋಡಿದ್ರೆ ಬಿರಿಯಾನಿ ಹುಚ್ಚು. ನಾಳೆಗೆ ಕೆಟ್ಟೋಗೈತೆ ಅಂತ ಹೇಳಿದ್ನಲ್ಲ. ಅಯ್ಯೋ, ಕೈ ಬೇರೆ ನ್ಯಾವೇ ಆಯ್ತೈತೆ. ಕೊಲೆ ಮಾಡಿ ಜಾಸ್ತಿ ದಿನ ಆಯಿತು. ಏ ಹುಡುಗಿ, ತಲೆ ಮಸಾಜ್ ಮಾಡಿದಂಗೆ ಏನು ಮಾಡ್ತಿದ್ಯಾ? ಪಟ 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 ಅಂತ ಮಾಡು. ಅಯ್ಯೋ, ಸುಮ್ಮನೆ ಕುತ್ಕೊಂಡಿರೋದು ನೋಡು. ಮಾಡ್ತೀನಿ. ಕೆಂಪಿ, ಇಬ್ರು ಸರಿಯಾಗಿರೋ ಸಿಕ್ಕೋರು ನಿನ್ಗೂನುವೆ. ಇವ್ರಿಬ್ರಿಗೂ ನೀನು ಸರಿಯಾಗಿರೋ ಸಿಕ್ಕಿದ್ದೀರಾ. ಅಯ್ಯೋ ನೋಡು, ಕಾಶಿಯಿಂದ ಆ ಅಜ್ಜಿ ಬಂದವಳಂತೆ. ಬಂದ್ಬಿಟ್ಟು ಅದೇನದು ನಿನಗೆ ಕೇಸ್ ವಾಪಸ್ ತಗೊಂಡು ಬೇಕಾದ್ರೆ ಹೋಗಿದ್ರೆ ಹೋಗಿವಂತೆ. ಯಾರನ್ನ ನಿಮ್ಮ ಕಡೆ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೇಳು. ನಮ್ಗಂತೂ ಕಳ್ಳನ ಮಕ್ಳಿಗೆಲ್ಲ ಬಿಟ್ಟಿ ಕುಳ ಹಾಕಿ ಸಾಕಾಗೋಗ್ಬಿಟ್ಟೈತೆ. ನಿಮ್ಮನ್ನು ಬಿಟ್ಟಿ ಕುಳಕ್ಕೆ ಸಾಕೋದು ನಮಗೆ ಬಾಕಿ ಐತೆ. ಬನ್ನಿ, ಓಡೋ ಟೈಮ್ ಆಯ್ತು, ಊಟ ತಗೊಳ್ಳಿವ್ರಂತೆ. ಹಾಂ, ಆ ಅಜ್ಜಿ ಬಂದ್ಬಿಟ್ಲಂತ. ಮತ್ತೆ ರಂಜಿತು ಫೋನ್ ಮಾಡ್ಬಿಟ್ಟು ಹೇಳಿ. ಅದೇ ಕೆಲಸ ನನಗೆ. ಬಂದಾಗಿಸಲ್ಲ ಹೇಳ್ರಿ. ಸರಿ ಊಟಕ್ಕೆ ಬನ್ನಿ. ಬನ್ನಿ, ಊಟ ಸಮಯ ಆಯ್ತು ಬನ್ನಿ. ಇಲ್ಲಾಂದ್ರೆ ಏನು ಸಿಗಕ್ಕಿಲ್ಲ ನಮಗೆ. ಸರ್ರ ಅಂತ ಬನ್ನಿ. ಅಮ್ಮ, ಇದೇನಮ್ಮ ಅದೇನೋ ಅಂತಾರಲ್ಲ, ಎಣ್ಣೆಯಿಂದ ಎದ್ದು ಒಲೆಗೆ ಬಿದ್ದಂಗೆ ಆಯ್ತು ಅನ್ನಂಗೆ. ಏನಮ್ಮ ಕರ್ಮ, ಅಲ್ಲಿಂದ ಬಂದು ಇವಳ್ತಾಗ ತಗ್ಲಾಕೊಂಬಿಟ್ವಲ್ಲಮ್ಮ. ಮಾತಿಗೆ ಮುಂಚೆ ಕೊಲೆ ಮಾಡ್ತೀನಿ ಅಂತಾಳೆ. ನಮ್ಗೆ ಎಲ್ಲೋದ್ರೂ ನೆಮ್ಮದಿ ಇಲ್ವಲ್ಲಮ್ಮ. ಏನು ಮಾಡ್ತೀಯ ಮಗಳೇ? ನಮ್ಮ ಟೇಮ್ ಸರಿ ಇಲ್ಲ. ನಮ್ಮ ಟೇಮ್ ಸರಿ ಇದ್ದಿದ್ರೆ ಯಾಕೆ ಹಿಂಗಾಗೋದು? ಅದು ಯಾವಾಗ ನೀನು ಕಿತ್ತೋದು ನನ್ನ ಮಗ, ಲೂಸ್ ನನ್ನ ಮಗನ ಮದುವೆ ಮಾಡ್ಕೊಂಡು ಆವತ್ತೇನೆಯ ಹೊಂಟೋಯ್ತು. ಆವತ್ತೇನೆಯ ಎಲ್ಲ ಆಳ್ವಿದ್ದು ಹೊಂಟೋಯ್ತು ನಮ್ಮ ಬಾಳು ಎಲ್ಲನೂ. ಏನು ಮಾಡ್ತೀಯ? ಯಾರನ್ನ ಬಿಡಿಸ್ಕೊಂಡು ಹೋಯ್ತಾರೆ ನೋಡೋಣಿರು. ನನ್ನ ಮಗ ಅಂತೂ ಇನ್ನು ಕೈ ಕೊಡ್ತಾನೆ. ಐಶ್ವರ್ಯ ಅಂತೂ ಬಿಡಿಸ್ಕೊಂಡು ಹೋಗಿಲ್ಲ. ಇನ್ನು ನನಗೆ ನಿನಗೆ ಅಂತ ಹೇಳ್ಬಿಟ್ಟು ಇನ್ನು ಯಾರು ಉಳ್ದವ್ರೆ? ಯಾರೂ ಇಲ್ಲ. ಅದು ಯಾವಾಗ ಬಿಡಿಸ್ಕೊಂಡು ಹೋಯ್ತಾರೋ, ಅದು ಏನು ಕತೆನೋ ನೋಡೋಣ ಇರು. ಬಾ, ಉಣ್ಣಕ್ಕೆ ಹೋಗೋಣ. ಆಮೇಲೆ ಅದು ಸಿಗಕ್ಕಿಲ್ಲ. ಬಾಮ.